ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 18. ನಾವು ಈ ಅಧ್ಯಾಯದಲ್ಲಾದರೂ ಪಾರ್ವತಿ ಪರಮೇಶ್ವರರ ವಿವಾಹ ಮಹೋತ್ಸವ ನಡೆಯುತ್ತಾ ಅಂತ ನೋಡಬೇಕಾಗಿದೆ. ಕಳೆದ ಅಧ್ಯಾಯದಲ್ಲಿ ಯಾವ ರೀತಿಯಾದ ವಿಜೃಂಭಣೆ ಆಹ್ವಾನ ನಡೆಯಿತು ಪರಮೇಶ್ವರನಿಗೆ ಮತ್ತು ಪರಮೇಶ್ವರನ ಜೊತೆ ಬಂದಂಥ ಬ್ರಹ್ಮ, ವಿಷ್ಣು ಮತ್ತಿತರ ಋಷಿವರ್ಯರಿಗೆ ಅನ್ನೋದನ್ನ ನೋಡಿದ್ದೀವಿ. ಈ ಅಧ್ಯಾಯದಲ್ಲಿ ಪಾರ್ವತಿ ಪರಿಣಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ, ನೋಡೋಣ. ಅನಂತರ ರಮ್ಯವಾದ ಶುಭ ದಿನವೊಂದರಲ್ಲಿ ಹಿಮವಂತನು ಸಂತೋಷಯುಕ್ತನಾಗಿ ದಿವ್ಯ ವಸ್ತ್ರಾಲಂಕೃತನಾಗಿ ಬಂಧು ಬಾಂಧವರೊಂದೊಡಗೂಡಿ ಬೃಹಸ್ಪತಿಯ ಅನುಜ್ಞೆಯ ಮೇರೆಗೆ ಈಶ್ವರನನ್ನು ಪಾರ್ವತಿ ಪಾಣಿಗ್ರಹಣಕ್ಕೆ ಆಹ್ವಾನಿಸಿದನು. ಆಗ ಈಶ್ವರನು ಪೂರ್ವಾದ್ರಿಯ ಬಾಲಾರ್ಕ ಬಿಂಬದಿಂದ ಕಂಗೊಳಿಸಿದಂತೆ ಸುಂದರವಾದ ಮಾಣಿಕ್ಯ ಖಚಿತ ಕಿರೀಟದಿಂದ ಶೋಭಿಸುತ್ತಾ ಪ್ರಾಚೀನ ಮಣಿರಚಿತ ಕಂಠಹಾರವನ್ನು ಧರಿಸಿ ಹಸ್ತಭೂಷಣಗಳನ್ನು ಭುಜಕಿರೀಟಾದಿ ನೂಪುರಗಳನ್ನು ಕಾಂಚಿದಾರಗಳನ್ನು ಧರಿಸಿ ಶರತ್ಕಾಲದ ಮೇಘದಂತೆ ಪ್ರಕಾಶಿಸುತ್ತಾ ದಿವ್ಯ ಕುಂಕುಮ ಚಂದನಾದಿಗಳನ್ನು ಧರಿಸಿ ದಿವ್ಯ ಪ್ರಕಾಶದ ಕೈಲಾಸದಂತೆ ಕಾಣುತ್ತಾ ದಿವ್ಯ ಪೀತಾಂಬರ ಪುಷ್ಪಹಾರಗಳನ್ನು ಧರಿಸಿ ನಾನಾ ರತ್ನಾಲಂಕೃತವಾದ ಪರ್ವತ ಸದೃಶ್ಯವಾದ ವೃಷಭಶ್ರೇಷ್ಠನಾದ ನಂದಿಯನ್ನೇರಿ ಸುರ ಸಿದ್ಧ ಕಿನ್ನರಾದಿಗಳೊಂದೊಡಗೂಡಿ ಹಿಮವಂತನ ಅರಮನೆಗೆ ಆಗಮಿಸಿದನು. ದೇವವೃಂದವೆಲ್ಲ ಹೂವಿನ ಮಳೆ ಕರೆಯುತ್ತಿರಲು, ರಂಭಾದಿ ಅಪ್ಸರೆಯರು ಭಕ್ತಿಯಿಂದ ನರ್ತಿಸುತ್ತಿರಲು, ವಶಿಷ್ಠ ವಾಮದೇವಾದಿ ಮುನಿಗಳು ಸಾಮಗಾನ ಮಾಡುತ್ತಿರಲು ಈಶ್ವರನು ಹಿಮವಂತನ ಗೃಹದ್ವಾರವನ್ನು ಪ್ರವೇಶಿಸಿದನು. ಆಗ ಹಿಮವಂತನೂ ಈಶ್ವರನೂ ಒಬ್ಬರನೊಬ್ಬರು ಎದುರುಗೊಂಡು ಗಂಧ ಪನ್ನೀರುಗಳನ್ನು ಒಬ್ಬರ ಮೇಲೊಬ್ಬರು ಸಿಂಪಡಿಸಿದರು. ಕಿನ್ನರಿಯರು ಮನೋಹರ ಗಾನ ಮಾಡಿದರು. ಈಶ್ವರನು ವಿಂಧ್ಯ ಮತ್ತು ಮೈನಾಕರ ಹಸ್ತಗಳನ್ನು ಆನಿಸಿಕೊಂಡು ಪರಿಶುದ್ಧ ಬಂಗಾರದಿಂದ ಪ್ರಕಾಶಿಸುತ್ತಿದ್ದ ಗರುಡ ಪಚ್ಯಾದಿ ಶ್ರೇಷ್ಠ ಮಣಿರಚಿತ ವೃಷಭ ಮುಖಾಕಾರವಾದ ಮುತ್ತಿನ ಮೊಗ್ಗೆಗಳಿಂದ ಶೋಭಿಸುತ್ತಿದ್ದ ವಜ್ರಖಚಿತ ಸೋಪಾನ ರಚಿತವಾದ ಕುರುವಿಂದ ಮಣಿಮಯ ಸ್ತಂಭಗಳಿಂದ ಕೂಡಿದ ಸಮಿತೆಗಳಿಂದಲೂ ಪುಷ್ಪಗಳಿಂದಲೂ ತುಂಬಿದ ಪಲ್ಲವ ತೋರಣ ಸಹಿತ ರಮ್ಯ ಕಲ್ಯಾಣ ವೇದಿಕೆಯನ್ನು ಪ್ರವೇಶಿಸಿ ಸ್ವರ್ಣಮಯ ದಿವ್ಯ ಪೀಠವನ್ನು ಅಲಂಕರಿಸಿದನು. ಆಗ ಭೃಗು, ಅತ್ರಿ, ಪುಲಹ ಮೊದಲಾದ ಬ್ರಹ್ಮರ್ಷಿಗಳು ವಾಮದೇವನು ಅಗ್ನಿಯಲ್ಲಿ ಹೇಮಾರಂಭ ಮಾಡಿದರು. ಅರುಂಧತಿ, ಶಚಿ, ಸಂಜ್ಞಾ, ಸ್ವಾಹ, ಅದಿತಿ, ದಿತಿ, ಲಕ್ಷ್ಮೀ ಸರಸ್ವತಿಯರಿಂದ ಪ್ರಚೋದಿಸಲ್ಪಟ್ಟು ಕಲ್ಯಾಣ ಜಯ ಶಬ್ದಗಳಿಂದ ಕೂಡಿದ ಗೇಯಗಳನ್ನು ಜಗದಾನಂದಕಾರವಾಗಿ ಹಾಡುತ್ತಾ ಪಾರ್ವತಿ ಪರಮೇಶ್ವರರಿಗೆ ಸಂತಸವನ್ನುಂಟು ಮಾಡಿದರು. ಪಾರ್ವತಿ ಪರಮೇಶ್ವರರ ಕಲ್ಯಾಣವನ್ನು ನೋಡಿ ಸಂತೋಷಭರಿತನಾಗಿ ತಲೆದೂಗುವಂತೆ ಅಗ್ನಿಯು ಪ್ರದಕ್ಷಿಣೆಯಂತೆ ತಿರುಗುವ ಜ್ವಾಲೆಗಳಿಂದ ಪ್ರಕಾಶಿಸಿದನು. ದೇವವಾದ್ಯ ಧ್ವನಿಗಳಿಂದಲೂ ಸಮಸ್ತ ವೇದ ಘೋಷಗಳಿಂದಲೂ ಗಂಧರ್ವ ಸುಂದರ ಗಾನದಿಂದಲೂ ತುಂಬುರಾದಿಗಳ ಮುಖಗಾನದಿಂದಲೂ ವೇಣು ವೀಣಾ ತಾಳಗೂಡಿತ ವಿಶ್ವಾಚಿ ಎಂಬ ಅಪ್ಸರೆಯ ನಾಟ್ಯದಿಂದಲೂ ಜಯ ಜಯಕಾರದಿಂದಲೂ ಆಗ ಲೋಕವೇ ತುಂಬಿ ಹೋಯಿತು. ಆಗ ಪ್ರಸನ್ನನಾದ ಹಿಮವಂತನು ಬೃಹಸ್ಪತಿಯ ಅನುಜ್ಞೆಯಂತೆ ದಿವ್ಯಾಲಂಕೃತೆಯಾದ ಪಾರ್ವತಿಯನ್ನು ಈಶ್ವರನಿಗೆ ಸಮರ್ಪಿಸಲು ಕರೆತಂದು ಮೊದಲು ಈಶ್ವರನನ್ನು ಮನಸಾರೆ ಪೂಜಿಸಿದನು. ಆಗ ಹಿಮವಂತನು ತಪಃಪ್ರಭಾವದಿಂದ ಪರಿಶುದ್ಧನಾಗಿ ಮಹಾವೈಭವದಿಂದ ಮೇರು ಪರ್ವತದಿಂದೊಡಗೂಡಿ ತನ್ನ ಮಕ್ಕಳಾದ ವಿಂಧ್ಯ ಮೈನಾಕರಿಂದೊಡಗೂಡಿ ಪರಮೇಶ್ವರನಿಗೆ ಕ್ಷೀರಸಾಗರದಲ್ಲಿ ಹುಟ್ಟಿದ ಸ್ವರ್ಣವಸ್ತ್ರವನ್ನು, ಸ್ತ್ರೀಯ ಪ್ರಭಾವದಿಂದ ನಿರ್ಮಿಸಲ್ಪಟ್ಟ ರತ್ನ ಕಿರೀಟವನ್ನು, ನಕ್ಷತ್ರಮಯ ಹಾರವನ್ನು, ಸೂರ್ಯಮಂಡಲ ಸಮಪ್ರಕಾಶ ಕರ್ಣಭೂಷಣಗಳನ್ನು, ರತ್ನ ನಿರ್ಮಿತ ಪಾದುಕೆಗಳನ್ನು ಸಮರ್ಪಿಸಿ ಕುತೂಹಲದಿಂದ ಲೋಕರಕ್ಷಕನಾದ ಆದಿಶಂಕರರನ್ನು ವಿದ್ಯುಕ್ತವಾಗಿ ಪೂಜಿಸಿ ಮೇನಕ ಹಸ್ತಾಂಬುಜಗಳಿಂದ ಬೀಳುವ ಉದಕದಿಂದ ಅರ್ಚಿಸಿ ಪರಬ್ರಹ್ಮ ಸ್ವರೂಪನೂ ಮಹಾತ್ಮನೂ ಶಂಕರನೂ ಆದ ನಿನಗೆ ಮೋಕ್ಷೇಚ್ಛೆಯಿಂದ ನಾನು ನನ್ನ ಕುವರಿಯಾದ ಪಾರ್ವತಿಯನ್ನು ಧಾರೆ ಎರೆಯುತ್ತಿದ್ದೇನೆ ಎಂದು ಸಂಕಲ್ಪಿಸಿ ಪಾರ್ವತಿಯನ್ನು ಶಿವನಿಗೊಪ್ಪಿಸಿದನು. ಆಗ ದೇವದುಂದುಬಿಗಳು ಮೊಳಗಿದವು, ದೇವತೆಗಳು ಹೂಮಳೆ ಕರೆದರು, ಸೂರ್ಯ ಚಂದ್ರಾದಿಗಳು ಮಿಗಿಲ್ಗೊಂಡು ಪ್ರಕಾಶಿಸಿದರು, ದಶ ದಿಸೆಗಳು ಪ್ರಸನ್ನವಾದವು, ಉದಾರ ವಾಯುಗಳು ಬೀಸಿದವು, ಭೂಮಿಯು ಸಸ್ಯ ಸಮೃದ್ಧವಾಯಿತು, ದೇವತೆಗಳ ಜಯ ಜಯ ಧ್ವನಿಗಳು ಭೂಮ್ಯಾಂತರಿಕ್ಷಗಳನ್ನು ತುಂಬಿದವು. ಸಂತುಷ್ಟನಾದ ಸರ್ವಲೋಕಾಧೀಶ ಮಹೇಶ್ವರನು ಪಾರ್ವತಿಯೊಡಗೂಡಿ ಸಕಲ ಲೋಕ ನಾಯಕನಾದ ಲಕ್ಷ್ಮೀನಾರಾಯಣನಂತೆ ಪ್ರಕಾಶಿಸಿದನು. ಬುದ್ಧಿಯುಕ್ತರಾಗಿ ಯಾರೀ ಕಥೆಯನ್ನು ಕೇಳುವರೋ ಇಲ್ಲವೇ ಪಾರಾಯಣ ಮಾಡುವರೋ ಅವರಿಗೆ ಸಂತುಷ್ಟರಾದ ಪರಮೇಶ್ವರನು
ವಂಶವರ್ಧನನಾದ ಯೋಗ್ಯ ಗುಣಾನ್ವಿತರಾದ ಪುತ್ರರನ್ನೂ, ಅಧಿಕ ಸಂಪತ್ತನ್ನೂ, ಅನುಕೂಲವತಿಯಾದ ಸತಿಯನ್ನೂ, ಪಶು ಸಂಪತ್ತನ್ನೂ, ದೀರ್ಘಾಯುಷ್ಯವನ್ನೂ ತಪ್ಪದೆ ಕೊಡುವನು. ಸಕಲ ಸೌಭಾಗ್ಯ ಮೂಲವಾದ ಆಯುಃಪ್ರದವಾದ ಪಾರ್ವತಿ ಪರಮೇಶ್ವರರ ಪ್ರಿಯವಾದ ಕಥೆಯನ್ನು ಕೇಳಿ ಬ್ರಾಹ್ಮಣರಿಗೆ ಸಂತೃಪ್ತ ಭೋಜನ ಮಾಡಿಸಬೇಕು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.